ಆದರೆ ಈಗಾಗಲೇ ಬಳ್ಳಾರಿಯಲ್ಲಿ ನಡೆದಿರುವಂತಹ ಗಲಭೆ, ಆ ನಂತರದಲ್ಲಿ ನಡೆದಿರುವಂತಹ ಈ ಫೈರಿಂಗ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಈಗಾಗಲೇ ಬಹಳ ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಜನಾರ್ದನ್ ರೆಡ್ಡಿ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ. ಶಾಸಕ ನಾರಾ ಭರತ್ ರೆಡ್ಡಿ ಆಪ್ತನಿಂದ ನಾಟಕ ಮಾಡಲಾಗ್ತಾ ಇದೆ, ಆಸ್ಪತ್ರೆಯಲ್ಲಿ ನಾಟಕ ಮಾಡ್ತಾ ಇದ್ದಾರೆ ಸತೀಶ್ ರೆಡ್ಡಿ ಅಂತ ಜನಾರ್ದನ್ ರೆಡ್ಡಿ ಬಹಳ ಗಂಭೀರವಾದಂಥ ವಿಚಾರವನ್ನ ಹೇಳಿರೋದು ರಿಪಬ್ಲಿಕ್ ಕನ್ನಡದಲ್ಲಿ. ಶಾಸಕ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್, ಇದು ಬರೀ ಆರೋಪ ಅಲ್ಲ, ವಿಡಿಯೋ ಸಮೇತ ಸಾಕ್ಷ್ಯವನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಆಸ್ಪತ್ರೆಯಲ್ಲಿ ನಾಟಕ ಮಾಡ್ತಾ ಇದ್ದಾರೆ ಈ ಸತೀಶ್ ರೆಡ್ಡಿ ಅನ್ನೋದನ್ನ ವಿಡಿಯೋ ಸಮೇತ ಸಾಕ್ಷ್ಯವನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬಿಡುಗಡೆ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ. ನಿಮಗೆ ಭಾಳ ಸೀರಿಯಸ್ ಇದೆ ಅಂತ ಹೇಳಿ ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ. ಒಂದು ಕ್ಲಾತ್ ಸುತ್ತಿದ್ದಾರೆ, ಅರ್ಥ ಆಯ್ತಾ? ಕಣ್ಣು ಇದು ಲೈಟಾಗಿ ಬಚ್ಚಿದಾಗೆ ನನಗೆ ಕಾಣಿಸುತ್ತೆ ನಿಮಗೆ. ನೋಡಿ ಇದು ವಿಡಿಯೋ ನೀವು ಜೂಮ್ ಮಾಡಿ. ಅವನು ಸತೀಶ್ ರೆಡ್ಡಿ ಆಂಬುಲೆನ್ಸ್ ಒಳಗಡೆ ಕುಡಿಸ್ತಾರೆ. ಅವನು ASP ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗ್ಬಿಟ್ಟು ನನಗೂ ವಿಡಿಯೋ ಕಾಲ್ ಮಾಡ್ದೆ. ಸರ್ ಅವ್ನಿಗೆ ಹೊಡಿತಾ ಬಿದ್ದಿದೆ ಸರ್, ಅವ್ನು ಇವಾಗ ಅರೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಅಂಥೇಳಿ ಬಂದ್ಬಿಟ್ಟ. ಅದಾದಮೇಲೆ ನಮಗೆ ಅವನು ಚೆಕ್ ಅಂತ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ರು. ಅವನು ಹಿಂಗೆ ಅಂದಿದ್ದು ನೋಡಿದ್ದೀರಾ ನೀವು? ಹಾಂ ಅಷ್ಟೇ, ನಾನು ಸೇಫ್ ಆಗಿದ್ದೀನಿ ಅನ್ನೋದು ಅಷ್ಟೇ. ಸತೀಶ್ ರೆಡ್ಡಿನ ಪೊಲೀಸರು ಎತ್ಕೊಂಡು ಹೋಗ್ಬಿಟ್ಟು OPD ಅಡ್ಮಿಟ್ ಮಾಡಿಸಿ ವಿತಿನ್ ಫ್ರ್ಯಾಕ್ಷನ್ ಆಫ್ ಮಿನಿಟ್ಸಲ್ಲಿ ಅವನ್ನ ತಗೊಂಡು ಆಂಬುಲೆನ್ಸಲ್ಲಿ ಹಾಕಿ ಫಸ್ಟ್ ಬೆಂಗಳೂರಿಗೆ ಕಳಿಸ್ಬಿಟ್ರು. ಜನಾರ್ದನ್ ರೆಡ್ಡಿ ಒಂದಷ್ಟು ವಿಚಾರಗಳ ಬಗ್ಗೆ ಈಗಾಗಲೇ ಮಾತಾಡಿದ್ರು. ಆ ಮಾತಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕ್ಷ್ಯಗಳನ್ನ ಕೂಡ ಮುಂದಿಟ್ಟಿದ್ದಾರೆ. ಇದರ ಜೊತೆಗೆ ರೌಡಿಸಂನಿಂದ ಅಧಿಕಾರವನ್ನ DK ಶಿವಕುಮಾರ್ ತೆಗೆದುಕೊಂಡ್ರು ಅಂತ ಹೇಳಿದ್ದಾರೆ. ಕ್ರಿಮಿನಲ್ ಬೆನ್ನ ಹಿಂದೆ DCM DK ಶಿವಕುಮಾರ್ ನಿಂತಿದ್ದಾರೆ ಅನ್ನುವಂಥ ಆರೋಪವನ್ನ, ಬಹಳ ಗಂಭೀರ ಆರೋಪವನ್ನ ಜನಾರ್ದನ್ ರೆಡ್ಡಿ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್. ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಹೇಗೆ ಮಾಡ್ತಾರೆ? ನನ್ನ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಹುನ್ನಾರವನ್ನ ಮಾಡ್ತಾ ಇದೆ, ಇದೆಲ್ಲವೂ ಕೂಡ ಷಡ್ಯಂತ್ರ ಅನ್ನುವಂಥದ್ದನ್ನ ಆರಂಭದಿಂದಲೂ ಕೂಡ ಜನಾರ್ದನ್ ರೆಡ್ಡಿ ಹೇಳ್ಕೊಂಡು ಬರ್ತಾ ಇದ್ರು. ಈಗ ಕ್ರಿಮಿನಲ್ಗಳ ಬೆನ್ನ ಹಿಂದೆ DCM ಇದ್ದಾರೆ ಅನ್ನುವಂಥ ಮಾತನ್ನ ಕೂಡ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ನೋಡಿ. ಅವ್ರು ಮಾತಾಡಿದ ಮಾತುಗಳೇನು? ಅಮೆರಿಕದಿಂದ ಸೆಕ್ಯೂರಿಟಿ ತಗೊಂಡು ಬರಲಿ, ಚೈನಾದಿಂದ ಸೆಕ್ಯೂರಿಟಿ ತಗೊಂಡು ಬಂದರೆ ಕಾನೂನು ಪ್ರಕಾರ ಒಬ್ಬ ಉಪಮುಖ್ಯಮಂತ್ರಿ ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ಕೊಂಡ್ಬಿಟ್ಟು, ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ಕೊಂಡ್ಬಿಟ್ಟು ಈ ಮಾತನ್ನು ಅವರು ಮಾತಾಡ್ತಾರೆ ಅಂತಂದರೆ ಅರ್ಥ ಏನಿದೆ? ಜೊತೆಗೆ ಮತ್ತೆ ಬಳ್ಳಾರಿಗೆ ಬಂದು ಜನಾರ್ದನ್ ರೆಡ್ಡಿಗೆ ಆ್ಯಕ್ಷನ್ ಮಾಡಿ ತೋರಿಸಿದ್ದಾರೆ. ಇಲ್ಲಿ ಬಿದ್ದಿದ್ದೇನಾ, ಇಲ್ಲಿ ಬಿದ್ದಿದ್ದೇನಾ, ಎಲ್ಲಿ ಬಿದ್ದಿದೆ ಅಂದರೆ ಅದರ ಅರ್ಥ ಏನು? ಇಲ್ಲಿ ಬಿದ್ದರೆ ಮನುಷ್ಯ ಪ್ರಾಣ ಕಳ್ಕೊಳ್ಳೋದಿಲ್ಲಮ್ಮ. ಅಂದರೆ ಈ ರಾಜ್ಯದ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಆಗೋ ಒಬ್ಬ ವ್ಯಕ್ತಿನೇ ಈ ರೀತಿ ಒಬ್ಬ ಕ್ರಿಮಿನಲ್ ಶಾಸಕನ ಬೆನ್ನಿಂದಿಗೆ ನಿಂತು ಮಾತಾಡಿದರೆ ಪೊಲೀಸರಿನ ಇನ್ವೆಸ್ಟಿಗೇಷನ್ ಹೇಗೆ ಮಾಡ್ತಾರೆ? ಹಾಗಾಗಿ ಪ್ರಾಣ ತಕ್ಕೊಳ್ಳುವಂಥ ಒಂದು ವಿಷಯದಲ್ಲಿ ನಾರಾ ಭರತ್ ರೆಡ್ಡಿ ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು, ಇವತ್ತು DK ಶಿವಕುಮಾರ್ ಅವರು ಕೂಡ ಅದನ್ನೇ ಬಯಸಿದ್ರ. ಇಲ್ಲಿ ತಗಲಿದೆ ಅನ್ನುವಂಥದ್ದು. ಈ ರಾಜ್ಯವನ್ನು ಆಳುವಂಥ ಒಬ್ಬ ಉಪಮುಖ್ಯಮಂತ್ರಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ. ಸೊ ಇಡೀ ಕಾಂಗ್ರೆಸ್ ಪಕ್ಷದ ಹುನ್ನಾರ ನನ್ನ ಮೇಲೆ ಮೊದಲ BJP ಸರ್ಕಾರ ಬಂದಾಗಲಿಂದ ಕೂಡ ಅವರು ಒಂದಲ್ಲ ಒಂದು ಕಾರಣಗಳಿಗೆ ನನಗೆ ಈ ರೀತಿ ಹಿಂಸೆಯನ್ನು ಕೊಟ್ಟು ಕೊನೆಗೆ ಇವನಿಗೆ ಏನು ಮಾಡಿದ್ರು ಕೂಡ ಆಗ್ತಾ ಇಲ್ಲ, ಇನ್ನು ಪ್ರಾಣನೇ ತೆಗಿಬೇಕನ್ನುವಂಥ ಒಂದು ಉದ್ದೇಶದಲ್ಲೇ ಬ್ಯಾನರ್ ಅನ್ನೋದು ಒಂದು ನೆಪ. ಈಗಾಗಲೇ ಬಳ್ಳಾರಿಯಲ್ಲಿ ನಡೆದಿರುವಂತಹ ಗಲಭೆ, ಆ ನಂತರದಲ್ಲಿ ನಡೆದಿರುವಂತಹ ಈ ಫೈರಿಂಗ್, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಈಗಾಗಲೇ ಬಹಳ ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ
ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ. ಶಾಸಕ ನಾರಾ ಭರತ್ ರೆಡ್ಡಿ ಆಪ್ತನಿಂದ ನಾಟಕ ಮಾಡಲಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ನಾಟಕ ಮಾಡ್ತಾ ಇದ್ದಾರೆ ಸತೀಶ್ ರೆಡ್ಡಿ ಅಂತ ಜನಾರ್ದನ್ ರೆಡ್ಡಿ ಬಹಳ ಗಂಭೀರವಾದಂತ ವಿಚಾರವನ್ನ ಹೇಳಿರೋದು. ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್. ಇದು ಬರೀ ಆರೋಪ ಅಲ್ಲ, ವಿಡಿಯೋ ಸಮೇತ ಸಾಕ್ಷ್ಯವನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಆಸ್ಪತ್ರೆಯಲ್ಲಿ ನಾಟಕ ಮಾಡ್ತಾ ಇದ್ದಾರೆ ಈ ಸತೀಶ್ ರೆಡ್ಡಿ ಅನ್ನೋದನ್ನ ವಿಡಿಯೋ ಸಮೇತ ಸಾಕ್ಷ್ಯವನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬಿಡುಗಡೆ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ. ನಿಮಗೆ ಭಾಳ ಸೀರಿಯಸ್ ಇದೆ ಅಂತ ಹೇಳಿ ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ. ಒಂದು ಕ್ಲಾತ್ ಸುತ್ತಿದ್ದಾರೆ, ಅರ್ಥ ಆಯ್ತಾ? ಕಣ್ಣು ಇದು ಲೈಟಾಗಿ ಬಚ್ಚಿದಾಗೆ ನನಗೆ ಕಾಣಿಸುತ್ತೆ ನಿಮಗೆ. ನೋಡಿ ಇದು ವಿಡಿಯೋ ನೀವು ಜೂಮ್ ಮಾಡಿ. ಅವನು ಸತೀಶ್ ರೆಡ್ಡಿ ಆಂಬುಲೆನ್ಸ್ ಒಳಗಡೆ ಕುಡಿಸ್ತಾರೆ. ಅವನು ASP ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗ್ಬಿಟ್ಟು ನನಗೂ ವಿಡಿಯೋ ಕಾಲ್ ಮಾಡ್ದೆ. ಸರ್ ಅವ್ನಿಗೆ ಹೊಡಿತಾ ಬಿದ್ದಿದೆ ಸರ್, ಅವ್ನು ಇವಾಗ ಅರೆಸ್ಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಅಂಥೇಳಿ ಬಂದ್ಬಿಟ್ಟ. ಅದಾದಮೇಲೆ ನಮಗೆ ಅವನು ಚೆಕ್ ಅಂತ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ರು. ಅವನು ಹಿಂಗೆ ಅಂದಿದ್ದು ನೋಡಿದ್ದೀರಾ ನೀವು? ಹಾಂ ಅಷ್ಟೇ, ನಾನು ಸೇಫ್ ಆಗಿದ್ದೀನಿ ಅನ್ನೋದು. ಅಷ್ಟೇ ಸತೀಶ್ ರೆಡ್ಡಿನ ಪೊಲೀಸರು ಎತ್ಕೊಂಡು ಹೋಗ್ಬಿಟ್ಟು OPD ಅಡ್ಮಿಟ್ ಮಾಡಿಸಿ ವಿತಿನ್ ಫ್ರ್ಯಾಕ್ಷನ್ ಆಫ್ ಮಿನಿಟ್ಸಲ್ಲಿ ಅವನ್ನ ತಗೊಂಡು ಆಂಬುಲೆನ್ಸಲ್ಲಿ ಹಾಕಿ ಫಸ್ಟ್ ಬೆಂಗಳೂರಿಗೆ ಕಳಿಸ್ಬಿಟ್ರು. ಜನಾರ್ದನ್ ರೆಡ್ಡಿ ಒಂದಷ್ಟು ವಿಚಾರಗಳ ಬಗ್ಗೆ ಈಗಾಗಲೇ ಮಾತಾಡಿದ್ರು. ಆ ಮಾತಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕ್ಷ್ಯಗಳನ್ನ ಕೂಡ ಮುಂದಿಟ್ಟಿದ್ದಾರೆ. ಇದರ ಜೊತೆಗೆ ರೌಡಿಸಂನಿಂದ ಅಧಿಕಾರವನ್ನ DK ಶಿವಕುಮಾರ್ ತೆಗೆದುಕೊಂಡ್ರು ಅಂತ ಹೇಳಿದ್ದಾರೆ. ಕ್ರಿಮಿನಲ್ ಬೆನ್ನ ಹಿಂದೆ DCM DK ಶಿವಕುಮಾರ್ ನಿಂತಿದ್ದಾರೆ ಅನ್ನುವಂತ ಆರೋಪವನ್ನ, ಬಹಳ ಗಂಭೀರ ಆರೋಪವನ್ನ ಜನಾರ್ದನ್ ರೆಡ್ಡಿ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಎಕ್ಸ್ಕ್ಲೂಸಿವ್. ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಹೇಗೆ ಮಾಡ್ತಾರೆ? ನನ್ನ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಹುನ್ನಾರವನ್ನ ಮಾಡ್ತಾ ಇದೆ, ಇದೆಲ್ಲವೂ ಕೂಡ ಷಡ್ಯಂತ್ರ ಅನ್ನುವಂಥದ್ದನ್ನ ಆರಂಭದಿಂದಲೂ ಕೂಡ ಜನಾರ್ದನ್ ರೆಡ್ಡಿ ಹೇಳ್ಕೊಂಡು ಬರ್ತಾ ಇದ್ರು. ಈಗ ಕ್ರಿಮಿನಲ್ಗಳ ಬೆನ್ನ ಹಿಂದೆ DCM ಇದ್ದಾರೆ ಅನ್ನುವಂಥ ಮಾತನ್ನ ಕೂಡ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಅವ್ರು ಮಾತಾಡಿದ ಮಾತುಗಳೇನು? ಅಮೆರಿಕದಿಂದ ಸೆಕ್ಯೂರಿಟಿ ತಗೊಂಡು ಬರಲಿ, ಚೈನಾದಿಂದ ಸೆಕ್ಯೂರಿಟಿ ತಗೊಂಡು ಬಂದರೆ ಕಾನೂನು ಪ್ರಕಾರ ಒಬ್ಬ ಉಪಮುಖ್ಯಮಂತ್ರಿ ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ಕೊಂಡ್ಬಿಟ್ಟು, ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ಕೊಂಡ್ಬಿಟ್ಟು ಈ ಮಾತನ್ನು ಅವರು ಮಾತಾಡ್ತಾರೆ ಅಂತಂದರೆ ಅರ್ಥ ಏನಿದೆ? ಜೊತೆಗೆ ಮತ್ತೆ ಬಳ್ಳಾರಿಗೆ ಬಂದು ಜನಾರ್ದನ್ ರೆಡ್ಡಿಗೆ ಆ್ಯಕ್ಷನ್ ಮಾಡಿ ತೋರಿಸಿದ್ದಾರೆ. ಇಲ್ಲಿ ಬಿದ್ದಿದ್ದೇನಾ, ಇಲ್ಲಿ ಬಿದ್ದಿದ್ದೇನಾ, ಎಲ್ಲಿ ಬಿದ್ದಿದೆ ಅಂದರೆ ಅದರ ಅರ್ಥ ಏನು? ಇಲ್ಲಿ ಬಿದ್ದರೆ ಮನುಷ್ಯ ಪ್ರಾಣ ಕಳ್ಕೊಳ್ಳೋದಿಲ್ಲಮ್ಮ. ಅಂದರೆ ಈ ರಾಜ್ಯದ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಆಗೋ ಒಬ್ಬ ವ್ಯಕ್ತಿನೇ ಈ ರೀತಿ ಒಬ್ಬ ಕ್ರಿಮಿನಲ್ ಶಾಸಕನ ಬೆನ್ನಿಂದಿಗೆ ನಿಂತು ಮಾತಾಡಿದರೆ ಪೊಲೀಸರಿನ ಇನ್ವೆಸ್ಟಿಗೇಷನ್ ಹೇಗೆ ಮಾಡ್ತಾರೆ? ಹಾಗಾಗಿ ಪ್ರಾಣ ತಕ್ಕೊಳ್ಳುವಂಥ ಒಂದು ವಿಷಯದಲ್ಲಿ ನಾರಾ ಭರತ್ ರೆಡ್ಡಿ ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು, ಇವತ್ತು DK ಶಿವಕುಮಾರ್ ಅವರು ಕೂಡ ಅದನ್ನೇ ಬಯಸಿದ್ರ. ಇಲ್ಲಿ ತಗಲಿದೆ ಅನ್ನುವಂಥದ್ದು. ಈ ರಾಜ್ಯವನ್ನು ಆಳುವಂಥ ಒಬ್ಬ ಉಪಮುಖ್ಯಮಂತ್ರಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ. ಸೊ ಇಡೀ ಕಾಂಗ್ರೆಸ್ ಪಕ್ಷದ ಹುನ್ನಾರ ನನ್ನ ಮೇಲೆ ಮೊದಲ BJP ಸರ್ಕಾರ ಬಂದಾಗಲಿಂದ ಕೂಡ ಅವರು ಒಂದಲ್ಲ ಒಂದು ಕಾರಣಗಳಿಗೆ ನನಗೆ ಈ ರೀತಿ ಹಿಂಸೆಯನ್ನು ಕೊಟ್ಟು ಕೊನೆಗೆ ಇವನಿಗೆ ಏನು ಮಾಡಿದ್ರು ಕೂಡ ಆಗ್ತಾ ಇಲ್ಲ, ಇನ್ನು ಪ್ರಾಣನೇ ತೆಗಿಬೇಕನ್ನುವಂಥ ಒಂದು ಉದ್ದೇಶದಲ್ಲೇ ಬ್ಯಾನರ್ ಅನ್ನೋದು ಒಂದು ನೆಪ.